ಎಲ್ಲರಿಗೂ ಒಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರ 1 ಅಂಕದ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ನೋಡಿ, ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಎಲ್ಲಿಯೂ ಸ್ಕಿಪ್ ಮಾಡದೆ ತರಗತಿಯನ್ನು ಸಂಪೂರ್ಣವಾಗಿ ಆಲಿಸಿ. ಎಕ್ಸ್ಪ್ಲೇನಲ್ಲೇ ವಿಷಯಗಳು ಅಡಕವಾಗಿರ್ತವೆ. ನೋಡಿ, ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಗತಕಾಲದ ವಿಷಯಗಳನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಅನ್ನುವಂಥದ್ದು. ನೋಡಿ, ಒಂದು ಪ್ರಾಥಮಿಕ ಹಂತದಲ್ಲಿ ಹಿಂದೆ ನಡೆದಿರುವಂತಹ ಘಟನೆಗಳನ್ನು ನಾವು ಯಾವ ರೀತಿಯಾಗಿ ಹೇಳ್ತೀವಿ ಅನ್ನುವಂಥದ್ದು, ಆಗ ಹೇಳುವಾಗ ಯಾವ ಪದ್ಧತಿಯನ್ನು ಹೆಚ್ಚಾಗಿ ಬಳಸ್ತೀವಿ ಅನ್ನುವಂಥದ್ದು. ಉದಾಹರಣೆಗೆ ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಾಟಕ ಅಭಿನಯ ಪದ್ಧತಿ, ಕಥನ ಪದ್ಧತಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಕಥನ ಪದ್ಧತಿ ಆಗಿರುತ್ತೆ. ನೋಡಿ, ಯಾಕಂದರೆ ಕಥೆಗಳ ಮೂಲಕ ಹಿಂದೆ ನಡೆದಂತಹ ಒಂದು ಘಟನೆಗಳನ್ನು ನಾವು ವಿಷಯ ವಸ್ತುವನ್ನು ಮಕ್ಕಳಿಗೆ ಹೇಳುವಾಗ ಕಥನ ಪದ್ಧತಿಯನ್ನು ನಾವಿಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ ಏನಿದೆ, ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವ ಅನುಕೂಲಗಳೇನು, ಅನುಕೂಲ ಯಾವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ, ಬೋಧನೆಯಲ್ಲಿ ಗೊಂದಲ ಮೂಡಿಸುತ್ತದೆ, ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ, ಬೋಧನೆಯಲ್ಲಿ ನಿರಾಸೆ ಮೂಡಿಸುತ್ತದೆ. ಆಪ್ಷನ್ಸ್ ಡಿ, ಮಕ್ಕಳಿಗೆ ಕಲಿಕಾ ಪ್ರಗತಿ ಮಾಡುತ್ತದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ, ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಅನ್ನುವಂಥದ್ದು. ಪಾಠ ಯೋಜನೆಯಿಂದ ಶಿಕ್ಷಕರಿಗೆ ತಮ್ಮ ತರಗತಿಯಲ್ಲಿ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನೋದರ ಬಗ್ಗೆ ಆತ್ಮವಿಶ್ವಾಸ ಮೂಡಿಸುತ್ತದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಯಾವುದರಿಂದ ಅಥವಾ ಇದರಿಂದ ಮಕ್ಕಳಲ್ಲಿ ಮಾತುಗಾರಿಕೆಯಲ್ಲಿ ಸ್ಪಷ್ಟತೆ, ಶುದ್ಧ ಉಚ್ಚಾರಣೆ, ಶಬ್ದ ಸಂಪತ್ತು ಲಭ್ಯವಾಗುತ್ತದೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ, ಚರ್ಚೆ, ಆಪ್ಷನ್ಸ್ ಬಿ, ನಾಟಕ ಅಭಿನಯ, ಆಪ್ಷನ್ಸ್ ಸಿ, ಪ್ರಯೋಗ, ಆಪ್ಷನ್ಸ್ ಡಿ, ಶುದ್ಧ ಬರವಣಿಗೆ ಅನ್ನುವಂಥದ್ದು. ಇಲ್ಲಿ ಚರ್ಚೆಯ ಮೂಲಕ ನಾವು ಕೇವಲ ಮಾತುಗಾರಿಕೆಯನ್ನು ನಾವು ಬೆಳೆಸ್ತೀವಿ ಅನ್ನುವಂಥದ್ದು ತಪ್ಪಾಗುತ್ತೆ. ಇಲ್ಲಿ ಸ್ಪಷ್ಟತೆ, ಶುದ್ಧ ಉಚ್ಚಾರಣೆ ಅನ್ನುವಂಥದ್ದು ಇರುವುದಿಲ್ಲ. ಇಲ್ಲಿ ಆಪ್ಷನ್ಸ್ ಸಿ ಸರಿಯಾಗಿರುವಂಥ ಯಾವುದು ಉತ್ತರ ಅಂದರೆ ಆಪ್ಷನ್ಸ್ ಬಿ, ನಾಟಕ ಅಭಿನಯ ಮೂಲಕ. ಇಲ್ಲಿ ನಾಟಕ ಅಭಿನಯ ಮೂಲಕ ಸ್ಪಷ್ಟವಾದಂಥ ಮಗು ಮಾತೇನು ಮಾಡುತ್ತೆ, ತನ್ನ ಒಂದು ಡೈಲಾಗ್ನಲ್ಲಿ ಹೇಳುತ್ತೆ ಅನ್ನುವಂಥದ್ದು. ನಾಟಕ ಅಭಿನಯದ ಮೂಲಕ ಸ್ಪಷ್ಟವಾದ ಉಚ್ಚಾರಣೆ ಸಿಗುತ್ತೆ ಮತ್ತು ಶಬ್ದ ಸಂಪತ್ತು ಕೂಡ ಇಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸರಿಯಾದ ಉತ್ತರ ನಾಟಕ ಅಭಿನಯ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಏನಿದೆ, ವರದಿ ರಚನೆಯಿಂದ ಮಕ್ಕಳಲ್ಲಿ ಬೆಳೆಸಬಹುದಾದ ಕೌಶಲ. ವರದಿ ರಚನೆಯಿಂದ ಮಕ್ಕಳಲ್ಲಿ ನಾವು ಯಾವ ಕೌಶಲ ಬೆಳೆಸ್ತೀವಿ ಅಂತಂದರೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಲಿಸುವಿಕೆ, ಮಾತುಗಾರಿಕೆ, ಓದುಗಾರಿಕೆ, ಬರವಣಿಗೆ ಅನ್ನುವಂಥದ್ದು. ಸರಿಯಾಗಿರುವಂಥ ಉತ್ತರ ಬರವಣಿಗೆ ಆಗುತ್ತೆ. ಯಾಕಂತಂದರೆ ವರದಿ ರಚನೆ ಮಾಡಲಿಕ್ಕೆ ಮಗುವಿಗೆ ಹೇಳಿದಾಗ ಮಗು ಯಾವ ರೀತಿಯಾಯಿತು ಘಟನೆಗಳಾಗಿರ್ಬೋದು, ಅಲ್ಲಿ ನಡೆದಂತಹ ಸಂಗತಿಗಳನ್ನು ಅನುಕ್ರಮವಾಗಿ ಮಗು ಬರೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದ ಇಲ್ಲಿ ಮಗುವಿನಲ್ಲಿ ನಾವು ಬರವಣಿಗೆಯ ಕೌಶಲ್ಯವನ್ನು ಹೆಚ್ಚು ಬೆಳೆಸುತ್ತಿದ್ದರಿಂದ ಬರವಣಿಗೆ ಕೌಶಲ್ಯ ಮಗುವಿನಲ್ಲಿ ಬೆಳೆಸಲಿಕ್ಕೆ ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉತ್ತಮ ಭಾಷಾ ಪಠ್ಯಪುಸ್ತಕವು ಹೊಂದಿರಬಹುದಾದ ಗುಣಲಕ್ಷಣಗಳಲ್ಲಿ ವ್ಯತಿರಿಕ್ತವಾದುದು. ಅಂದರೆ ಒಂದು ಉತ್ತಮ ಭಾಷಾ ಪಠ್ಯಪುಸ್ತಕ ಅನಿಸ್ಕೊಳ್ಬೇಕಾಗಿತ್ತಪ್ಪ ಅಂದರೆ ಅದು ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿರಬೇಕು, ಅಂತಹ ಲಕ್ಷಣಗಳಲ್ಲಿ ಇವು ಕೆಳಗಿನಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು. ಆಪ್ಷನ್ ಸಿ, ಭಾಷಾ ಬೋಧನೆ ಗುರಿ ಉದ್ದೇಶಗಳನ್ನು ಸಾಧಿಸುವಂತಿರಬೇಕು. ಭಾಷೆ ಆಗ ವಿಷಯಗಳು ಮಕ್ಕಳ ತರಗತಿ ಮತ್ತು ವಯೋಮಾನಕ್ಕೆ ತಕ್ಕಂತೆ ವೈವಿಧ್ಯಮಯವಾಗಿರಬೇಕು. ಆಗಾಗ ಪರಿಷ್ಕಾರಗೊಳಿಸಲು ಅವಕಾಶವಿರಬಾರದು. ಪುಸ್ತಕ ಜಾತ್ಯತೀತವಾಗಿದ್ದು ಮಾನವೀಯ ಮೌಲ್ಯಗಳು, ಸಂಸ್ಕೃತಿ, ಸಾಹಿತ್ಯ ಪ್ರಸಾರ ಮಾಡುವಂತಿರಬೇಕು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ಆಗಾಗ ಪರಿಷ್ಕಾರಗೊಳಿಸಲು ಅವಕಾಶವಿರಬಾರ್ದು. ಯಾಕಂತಂದರೆ ಪಠ್ಯಪುಸ್ತಕ ಅನ್ನುವಂಥದ್ದು ಪರಿಷ್ಕಾರಗೊಳಿಸಲಿಕ್ಕೆ ಅವಕಾಶವಿರಬೇಕು. ಅಂದರೆ ಸಮಕಾಲೀನ ತತ್ವಗಳಾಗಿರ್ಬೋದು, ಹಿಂದೆ ನಡೆದಂಥ ತತ್ವಗಳು ಮಗುವಿನಲ್ಲಿ ನಾವು ಹೊಸ ಹೊಸ ವಿಷಯಗಳನ್ನು ಕಲಿಸಲಿಕ್ಕೆ ಹೋದಾಗ ಆ ಪಠ್ಯಪುಸ್ತಕವು ಕೂಡ ಮಾರ್ಪಾಡಾಗಬೇಕು ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಾಗುತ್ತೆ ಅಂದರೆ ಆಗಾಗ ಪರಿಷ್ಕಾರಗೊಳಿಸಲು ಅವಕಾಶ ಇರಬಾರ್ದು ಅನ್ನುವಂಥದ್ದು. ಇದು ಗುಣಲಕ್ಷಣಗಳಿಗೆ ವ್ಯತಿರಿಕ್ತವಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹಿಂದೆ ಜರುಗಿದ ಘಟನೆಗಳನ್ನು ಮಾತ್ರವಲ್ಲದೆ ವರ್ತಮಾನದ ಹಾಗೂ ಹತ್ತಿರದ ಭವಿಷ್ಯದ ಘಟನೆಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುವ ತತ್ವ ಯಾವುದು ಅನ್ನುವಂಥದ್ದು. ನೋಡಿ, ಆವಾಗಲೇ ಯಾವುದು ಅಂತಂದರೆ ಸಮನ್ವಯ ತತ್ವ, ಸೃಜನಶೀಲತೆ ತತ್ವ, ಸಮಕಾಲೀನ ತತ್ವ, ಮಾನವೀಯ ಮೌಲ್ಯಗಳ ತತ್ವ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅನ್ನುವಂಥದ್ದು. ಯಾಕಂತಂದರೆ ಹಿಂದೆ ನಡೆದಿರುವಂಥ ಘಟನೆಗಳನ್ನು ವರ್ತಮಾನ ಅಂದರೆ ಪ್ರೆಸೆಂಟ್, ಈಗಿರುವಂತಹ ಹಾಗೂ ಹತ್ತಿರದ ಭವಿಷ್ಯ ಘಟನೆಗಳನ್ನು
ನಡೆಯುವಂಥ ಮುಂದೆ ಆಗುವಂಥ ಘಟನೆಗಳನ್ನು ಕೂಡ ನಾವು ಪಠ್ಯಪುಸ್ತಕದಲ್ಲಿ ಸೇರಿಸುವಂಥ ಒಂದು ತತ್ವ ಯಾವುದು ಅಂದರೆ ಪಠ್ಯಪುಸ್ತಕದ ತತ್ವ ಅದು ಸಮಕಾಲೀನ ತತ್ವ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೋಧಕರ ಬೋಧನೆಯನ್ನು ಪರಿಣಾಮಕಾರಿಯಾಗಿಸಿ ಅವರ ದೈಹಿಕ ಮಾನಸಿಕ ಶ್ರಮವನ್ನು ಕಡಿಮೆಗೊಳಿಸುವ ಸಾಧನ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಪಠ್ಯಪುಸ್ತಕ, ನಿಘಂಟು, ಬೋಧನೋಪಕರಣಗಳು, ಅಭ್ಯಾಸ ಪುಸ್ತಕ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಬೋಧನೋಪಕರಣಗಳಾಗುತ್ತೆ ನೋಡಿ. ಯಾಕಂತಂದರೆ ಬೋಧನೋಪಕರಣಗಳಿಂದ ಮಕ್ಕಳಲ್ಲಿ ನಾವು ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡ್ಬೋದು ಮತ್ತು ಬೋಧಕರು ಯಾವುದೇ ರೀತಿಯಲ್ಲಿ ಮಗುವಿನಲ್ಲಿ ನಾವು ತೊಂದರೆಗೀಡು ಮಾಡದೆ ಮಗುವಿನ ಆಸಕ್ತಿಯನ್ನು ಕೆರಳಿಸಿ ಶಿಕ್ಷಕರ ಬೋಧನೆಯನ್ನು ಕೂಡ ಮಾನಸಿಕ ಶ್ರಮವನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ತರಗತಿಯಲ್ಲಿ ಉಪಯೋಗಿಸುವ ಸಲುವಾಗಿ ಪರಿಣಿತರು ಎಚ್ಚರಿಕೆಯಿಂದ ಸಿದ್ಧಗೊಳಿಸಿದ ವಸ್ತು ಹಾಗೂ ಬೋಧನೆಗೆ ಅಗತ್ಯವಾದ ಸಹಾಯಕ ಸಾಮಗ್ರಿಗಳ ಒಳಗೊಂಡ ಪುಸ್ತಕವೇ ಡ್ಯಾಶ್ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಭ್ಯಾಸ ಪುಸ್ತಕ, ನಿಘಂಟು, ಶಬ್ದಕೋಶ, ಪಠ್ಯಪುಸ್ತಕ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಪಠ್ಯಪುಸ್ತಕ ಆಗಿದೆ ನೋಡಿ. ಯಾಕಂತಂದರೆ ತರಗತಿಯಲ್ಲಿ ಆ ಒಂದು ತರಗತಿಗೆ ಮಕ್ಕಳ ವಯೋಮಾನ ಅನುಗುಣವಾಗಿ ಯಾವ ವಿಷಯ ವಸ್ತುವನ್ನು ಬೋಧಿಸಬೇಕು ಅನ್ನುವಂಥದ್ದು ಪರಿಣಿತರು ಬಹಳ ಎಚ್ಚರಿಕೆಯಿಂದ ಸಿದ್ಧಪಡಿಸಿರುವಂಥ ಒಂದು ಪುಸ್ತಕ ಯಾವುದು ಅಂದರೆ ಅದು ಪಠ್ಯಪುಸ್ತಕ ಆಗಿರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೋಧಕರು ವಿದ್ಯಾರ್ಥಿಗಳು ತಮ್ಮ ಭಾಷಾ ಕಲಿಕೆಯಲ್ಲಿ ಎದುರಾಗುವ ಕಠಿಣ, ಹೊಸ ಹಾಗೂ ವಿಶಿಷ್ಟ ಪದಗಳಿಗೆ ಇರುವ ಅರ್ಥವನ್ನು ಸರಳವಾಗಿ ಇದರಲ್ಲಿ ನಿರೂಪಿಸಲಾಗಿರುತ್ತದೆ ಅನ್ನುವಂಥದ್ದು. ಅಂದರೆ ಕನ್ನಡ ಭಾಷಾ ಶಿಕ್ಷಕರು ತಮ್ಮ ತರಗತಿಯಲ್ಲಿ ಎದುರಾಗುವಂಥ ಕಠಿಣ ಆಗಿರ್ಬೋದು ಅಥವಾ ಹೊಸ ಪದಗಳ ಅರ್ಥ ಆಗಿರ್ಬೋದು ಅಥವಾ ವಿಶಿಷ್ಟ ಪದಗಳ ಅರ್ಥ ನೋಡಿಕೊಳ್ಳಲಿಕ್ಕೆ ಯಾವೊಂದು ಪುಸ್ತಕವನ್ನು ಬಳಸ್ತೀವಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಪಠ್ಯಪುಸ್ತಕ, ಅಭ್ಯಾಸ ಪುಸ್ತಕ, ನಿಘಂಟು, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ನಿಘಂಟು ಅನ್ನುವಂಥದ್ದು. ನಿಘಂಟು ಅದನ್ನು ನಾವು ಡಿಕ್ಷನರಿ ಅಂತೀವಿ. ಆ ಡಿಕ್ಷನರಿಯ ಮೂಲಕ ನಾವು ಎದುರಾಗುವಂತಹ ಕಠಿಣ ಮತ್ತು ಹೊಸ ಪದಗಳ ಅರ್ಥವನ್ನು ಇದರಲ್ಲಿ ನಾವು ಹುಡುಕ್ತೀವಿ. ಇದು ಶಿಕ್ಷಕರಿಗೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಠ್ಯಪುಸ್ತಕವು ರಚನಾ ತತ್ವ ಇದಪ್ಪ ಅಂದರೆ ಯಾವುದೋ ಇದರಲ್ಲಿ ಕೊಟ್ಟಿರುವಂತಹ ಪಠ್ಯಪುಸ್ತಕ ರಚನಾ ತತ್ವ ಯಾವುದು ಅನ್ನುವಂಥದ್ದು. ಶಿಕ್ಷಕ ಕೇಂದ್ರಿತ ತತ್ವ, ಸಂಸ್ಥೆ ಕೇಂದ್ರಿತ ತತ್ವ, ಸಾಂಸ್ಕೃತಿಕ ತತ್ವ, ಡಿ ಮೇಲಿನ ಎಲ್ಲವೂ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಸಾಂಸ್ಕೃತಿಕ ತತ್ವ ಅನ್ನುವಂಥದ್ದು. ಅಂದರೆ ಪಠ್ಯಪುಸ್ತಕದಲ್ಲಿ ಆ ಒಂದು ವಿದ್ಯಾರ್ಥಿಯ ವಯಸ್ಸಿಗೆ ಅನುಗುಣವಾಗಿ ಆಗಿರ್ಬೋದು ಅಥವಾ ಆತನ ಒಂದು ಸ್ಥಳೀಯ ಮಟ್ಟದಾಗಿರ್ಬೋದು ಅಥವಾ ರಾಜ್ಯ ಮಟ್ಟದಾಗಿರ್ಬೋದು ಅಥವಾ ದೇಶ ಮಟ್ಟದಲ್ಲಿರುವಂಥ ಸಾಂಸ್ಕೃತಿಕ ವಿಭಿನ್ನ ಅಂಶಗಳನ್ನು ನಾವು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕಾಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಾಂಸ್ಕೃತಿಕ ತತ್ವ. ಇದು ಶಿಕ್ಷಕ ಕೇಂದ್ರಿತ ತತ್ವ ಅಲ್ಲ ಮತ್ತು ಸಂಸ್ಥೆ ಕೇಂದ್ರಿತ ತತ್ವವು ಕೂಡ ಅಲ್ಲ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಾಂಸ್ಕೃತಿಕ ತತ್ವ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸುಮಧುರ ಗೀತೆಗಳು, ವಿದ್ವಾಂಸರ, ಕವಿಗಳ, ಲೇಖಕರ ಭಾಷಣಗಳು, ಹಾಡುಗಾರಿಕೆ, ಸಂದರ್ಶನ, ಸಂಭಾಷಣೆಗಳನ್ನು ಮುದ್ರಿಸಿ ತರಗತಿಯಲ್ಲಿ ಆಲಿಸಲು ಅವಕಾಶ ನೀಡುವ ಸಾಧನ ಯಾವುದನ್ನುವಂಥದ್ದು. ಆಪ್ಷನ್ ಸಿ ರೇಡಿಯೋ, ಆಪ್ಷನ್ಸ್ ಬಿ ಟಿ ವಿ, ಆಪ್ಷನ್ ಸಿ ಧ್ವನಿ ಸುರುಳಿ, ಆಪ್ಷನ್ಸ್ ಡಿ ಕಪ್ಪು ಹಲಗೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಧ್ವನಿ ಸುರುಳಿ ಆಗಿದೆ. ಧ್ವನಿ ಸುರುಳಿ ಮೀನ್ಸ್ ಕ್ಯಾಸೆಟ್ ಅನ್ನುವಂಥದ್ದು. ಆ ಧ್ವನಿ ಸರಣಿಗಳ ಮೂಲಕ ನಾವೇನು ಮಾಡ್ಬೋದು, ತರಗತಿಯಲ್ಲಿ ಮಕ್ಕಳಿಗೆ ಸುಮಧುರವಾದಂಥ ಗೀತೆಗಳನ್ನು ಮತ್ತು ಲೇಖಕರ ಭಾಷಣಗಳನ್ನು ಕೂಡ ಸಂದರ್ಶನಗಳನ್ನು ಕೂಡ ನಾವು ಮಗುವಿಗೆ ಆಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿರುವ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಎಲ್ಲ ಹಂತಗಳಲ್ಲಿ ಬಳಸಬಹುದಾದ ಸಾಧನ ಯಾವುದು ಅನ್ನುವಂಥದ್ದು. ಆಪ್ಷನ್ ಸಿ ರೇಡಿಯೋ, ಆಪ್ಷನ್ಸ್ ಬಿ ಕಪ್ಪು ಹಲಗೆ, ಆಪ್ಷನ್ ಸಿ ಚಾರ್ಟ್ಗಳು, ಆಪ್ಷನ್ ಡಿ ಟಿ ವಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಕಪ್ಪು ಹಲಗೆ. ಇದು ಬೋಧನೆಯಲ್ಲಿ ಸಹಕಾರಿಯಾಗಿದೆ ಅನ್ನುವಂಥದ್ದು ಮತ್ತು ಇದು ಶಿಕ್ಷಕನ ಎರಡನೇ ನಾಲಿಗೆಯಾಗಿದೆ ಅಂತೇಳಿ ಕೂಡ ಕರೀತಾರೆ ನೋಡಿ. ಅಂದರೆ ನಾವು ತರಗತಿಯ ಎಲ್ಲ ಹಂತಗಳಲ್ಲಿ ಕೂಡ ನಾವು ಇದನ್ನು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಿರೋನ್ನತ ಪ್ರಕ್ಷೇಪ ಸಾಧನ ಒಂದು ಡ್ಯಾಶ್ ಆಗಿದೆ ಅನ್ನುವಂಥದ್ದು. ಆಪ್ಷನ್ ಸಿ ದೃಕ್ ಉಪಕರಣ, ಶ್ರವ್ಯ ಉಪಕರಣ, ದೃಕ್ ಶ್ರವ್ಯ ಉಪಕರಣ, ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ದೃಕ್ ಉಪಕರಣ ಆಗಿದೆ ಅನ್ನುವಂಥದ್ದು. ಕೇವಲ ನಾವು ನೋಡುವಂತಹ ಸಾಧನ ಆಗಿದೆ ಅನ್ನುವಂಥದ್ದು. ಇದು ಕೇವಲ ನೋಡುವಂತಹ ಸಾಧನೆ. ಇದು ಮಗುವಿನಲ್ಲಿ ಆಸಕ್ತಿಯನ್ನು ಕೆರಳಿಸುವಂಥ ಒಂದು ಸಾಧನ ಕೂಡ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊದಲ ಭಾಷಾ ಪ್ರಯೋಗಾಲಯ ಸ್ಥಾಪನೆಯಾದದ್ದು ಎಲ್ಲಿ ಅನ್ನುವಂಥದ್ದು. ಆಪ್ಷನ್ಸ್ ಎ ಕೆನಡಾ, ಆಪ್ಷನ್ಸ್ ಬಿ ಅಮೇರಿಕಾ, ಇಂಗ್ಲೆಂಡ್, ಭಾರತ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಅಮೇರಿಕಾ ಅನ್ನುವಂಥದ್ದು.
ಅಮೆರಿಕ ದೇಶದಲ್ಲಿ 1940ರಲ್ಲಿ ಈ ಭಾಷಾ ಪ್ರಯೋಗಾಲಯ ಅನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕರು ಯಾರಾಗಿರುತ್ತಾರೆ? ಆಪ್ಷನ್ಸ್ ಎ ವಿದ್ಯಾರ್ಥಿಗಳ ನಾಯಕ, ಮುಖ್ಯ ಗುರುಗಳು, ಭಾಷಾ ಶಿಕ್ಷಕರು, ಆಪ್ಷನ್ಸ್ ಡಿ ವಿಜ್ಞಾನ ಶಿಕ್ಷಕರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಭಾಷಾ ಶಿಕ್ಷಕರು. ಯಾಕಂತಂದರೆ ಭಾಷೆಯ ಒಂದು ಪ್ರಯೋಗಾಲಯದಲ್ಲಿ ನಿಯಂತ್ರಕರು ಕೂಡ ಯಾರಾಗಿರ್ತಾರೆ? ಭಾಷಾ ಶಿಕ್ಷಕರಾಗಿರ್ತಾರೆ. ಈ ಭಾಷಾ ಶಿಕ್ಷಕರ ಮೂಲಕವೇ ಮಗು ಆ ಭಾಷಾ ಪ್ರಯೋಗಾಲಯದಲ್ಲಿ ತನಗೆ ಸಂಬಂಧಿಸಿದಂಥ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಆ ಒಂದು ಭಾಷಾ ಪ್ರಯೋಗಾಲಯ ಸಹಾಯಕಾರಿ ಮಾಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯುವ ಪರೀಕ್ಷೆಗಳನ್ನು ಶೈಕ್ಷಣಿಕವಾಗಿ ಕರೆಯುವುದು ಹೀಗೆ ಅನ್ನುವಂಥದ್ದು. ಅರ್ಧವಾರ್ಷಿಕ ಪರೀಕ್ಷೆ, ವಾರ್ಷಿಕ ಪರೀಕ್ಷೆ, ಘಟಕ ಪರೀಕ್ಷೆ, ನೈದಾನಿಕ ಪರೀಕ್ಷೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ನೈದಾನಿಕ ಪರೀಕ್ಷೆ ಅನ್ನುವಂಥದ್ದು. ಯಾಕಂತಂದರೆ ಒಂದು ಮಗುವಿನ ಸಾಧನೆಗಳನ್ನು ನಿರಂತರವಾಗಿ ಅಳೆಯುವಂಥ ಒಂದು ಮೌಲ್ಯಮಾಪನದ ಸಾಧನೆ ಯಾವುದು ಅಂತಂದರೆ ಅದು ನೈದಾನಿಕ ಪರೀಕ್ಷೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ, ಕದಂಬರ ಗತವೈಭವ ಮತ್ತು ರಾಮಾಯಣದ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿಯಲ್ಪಟ್ಟಿರುವುದು ಯಾವುದಂದರೆ ಆಪ್ಷನ್ಸ್ ಎ ವಿಷಯ ಸಂಗ್ರಹಣೆಯಿಂದ, ವಿಷಯ ಬರವಣಿಗೆಯಿಂದ, ವಿಷಯ ಓದುಗಾರಿಕೆಯಿಂದ, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಬರವಣಿಗೆಯಿಂದ ಅನ್ನುವಂಥ. ಅಂದಿನ ಕಾಲದಲ್ಲಿ ಇರುವಂತಹ ಎಲ್ಲ ವಿಷಯ ವಸ್ತುಗಳನ್ನು ನಾವು ಏನು ಮಾಡಿದ್ದೀವಿ ಇವತ್ತು ಕಲ್ಲಿನ ಮೇಲೆ ಆಗಿರ್ಬೋದು, ಶಾಸನಗಳ ಮೇಲೆ ಬರೆಯಲ್ಪಟ್ಟಿದ್ದಾರೆ. ಆ ಒಂದು ಬರವಣಿಗೆಯಿಂದಲೇ ಕೂಡ ನಮಗೇನಾಗಿದೆ ಇಂದು ತಿಳಿಯಲ್ಪಟ್ಟಿದೆ, ಅವುಗಳನ್ನು ಓದಲಿಕ್ಕೆ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ವಿಷಯ ಬರವಣಿಗೆಯಿಂದ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ವಿಷಯ ಅಥವಾ ಆಲೋಚನೆ ಬಗ್ಗೆ ಸುಸಂಬದ್ಧ ತರ್ಕಬದ್ಧ ವಾಕ್ಯವೃಂದವನ್ನು ಕ್ರಮಬದ್ಧವಾಗಿ ಬರೆದ ಪಠ್ಯವಿದು ಅನ್ನುವಂಥದ್ದು. ಆಪ್ಷನ್ಸ್ ಎ ಗದ್ಯ, ಆಪ್ಷನ್ಸ್ ಬಿ ಪದ್ಯ, ಆಪ್ಷನ್ ಸಿ ಪ್ರಬಂಧ, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು. ನೋಡಿ, ಯಾವುದಾದರೂ ಒಂದು ವಿಷಯ ಅಥವಾ ಆಲೋಚನೆ ಮೀನ್ಸ್ ಯಾವುದಾದ್ರೂ ಒಂದು ವಿಷಯ ಅಥವಾ ಕಂಟೆಂಟ್ ಬಗ್ಗೆ ನಾವು ತರ್ಕಬದ್ಧವಾಗಿ ವಾಕ್ಯವೃಂದವಾಗಿ ಕ್ರಮಬದ್ಧವಾಗಿ ಮಗುವಿಗೆ ಅಥವಾ ಶಿಕ್ಷಕರು ಬರೀಲಿಕ್ಕೆ ಹೋದಾಗ ಆ ಒಂದು ವಿಷಯ ವಸ್ತು ನಾವೇನಂತ ಕರಿತೀವಿ ಅಂತಂದರೆ ಪ್ರಬಂಧ ಎನಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಪ್ರಬಂಧ ಅನ್ನುವಂಥದ್ದು. ಸುಸಂಬದ್ಧ ಮತ್ತು ತರ್ಕಬದ್ಧ ಅನ್ನುವಂಥದ್ದು ನಾವಿಲ್ಲಿ ಭಾಳಷ್ಟು ಇಂಪಾರ್ಟೆಂಟಾಗಿ ನೋಡಬೇಕಾಗಿರುವಂಥ ಒಂದು ಲೈನ್ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಅಂದರೆ ಪ್ರಶ್ನೆಯಲ್ಲಿ ನಮ್ಮ ಉತ್ತರ ಅಡಕಾಗಿದೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಉಪನ್ಯಾಸ ಪದ್ಧತಿ, ಆಪ್ಷನ್ಸ್ ಬಿ ಪ್ರಶ್ನೋತ್ತರ ಪದ್ಧತಿ, ಪ್ರಯೋಗಾಲಯ ಪದ್ಧತಿ, ಅನುಗಮನ ಪದ್ಧತಿ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಪ್ರಶ್ನೋತ್ತರ ಪದ್ಧತಿ. ಮಕ್ಕಳನ್ನು ನಾವು ಕಲಿಕೆಗೆ ಸಿದ್ಧಗೊಳಿಸಬೇಕಾಗಿತ್ತಪ್ಪ ಅಂದರೆ ಮಗುವಿನ ಪೂರ್ವಜ್ಞಾನವನ್ನು ನಾವಿಲ್ಲಿ ಪರೀಕ್ಷೆ ಮಾಡಬೇಕಾಗತ್ತೆ. ಪ್ರಶ್ನೋತ್ತರ ಮೂಲಕ ಮಗುವಿನ ಪೂರ್ವಜ್ಞಾನವನ್ನು ಪ್ರಶ್ನಿಸಿದ ನಂತರ ನಾವು ಕಲಿಕೆಗೆ ಆ ಮಗುವನ್ನು ಸಿದ್ಧಗೊಳಿಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಉಕ್ತ ಲೇಖನದಿಂದ ವಿದ್ಯಾರ್ಥಿಗಳಿಗೆ ಆಗುವ ಪ್ರಯೋಜನ ಇದು. ಅಂದರೆ ನಾವು ತರಗತಿಯಲ್ಲಿ ಒಂದು ಮಗುವಿಗೆ ಉಕ್ತ ಲೇಖನ ಅಂದರೆ ಬಾಯ್ಪಾಠ ಮಗುವಿಗೆ ಶಬ್ದಗಳನ್ನು ಬರೀಲಿಕ್ಕೆ ಹೇಳಿದಾಗ ಅದರಿಂದ ಮಗುವಿಗೆ ಏನು ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು. ಆಪ್ಷನ್ಸ್ ಎ ತಪ್ಪು ಬರಹಕ್ಕೆ ಕಾರಣವಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಸೌಂದರ್ಯ ಪ್ರಜ್ಞೆ ಮೂಡಿಸುತ್ತದೆ, ಸಭಾಕಂಪನ ದೂರ ಮಾಡುತ್ತದೆ, ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ ಅನ್ನುವಂಥದ್ದು. ಇಲ್ಲಿ ಮಗುವಿಗೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಡಿ ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸಿ. ಯಾಕಂತ ಮಗು ಉಕ್ತ ಲೇಖನದಿಂದ ನಾವು ಪದೇ ಪದೇ ತರಗತಿಯಲ್ಲಿ ಹೇಳುವುದರಿಂದ ಮಗು ಒಂದು ಸಾರಿ ತಪ್ಪು ಮಾಡಿತ್ತು ಅಂದರೆ ನೆಕ್ಸ್ಟ್ ನಾವು ಅದನ್ನು ತಿದ್ದಿ ಕಳಿಸಿದಾಗ ಮಗು ನೆಕ್ಸ್ಟ್ ಬರುವ ಸಾರದಿಯಲ್ಲಿ ಆ ತಪ್ಪುಗಳನ್ನು ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಈ ಉಕ್ತ ಲೇಖನದಿಂದ ಮಗುವಿನಲ್ಲಿ ನಾವು ತಪ್ಪಿಲ್ಲದೆ ಸುಸಂಬದ್ಧವಾಗಿ ಬರೆಯುವ ಅಭ್ಯಾಸ ಬೆಳೆಸುತ್ತದೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚರ್ಚಾ ಸ್ಪರ್ಧೆಯಲ್ಲಿ ಮಕ್ಕಳನ್ನು ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕೌಶಲ ಬೆಳೆಸುವ ಸಲುವಾಗಿ. ಆಪ್ಷನ್ಸ್ ಎ ಆಲಿಸುವ ಕೌಶಲ, ಮಾತುಗಾರಿಕೆ ಕೌಶಲ, ಮಾನಸಿಕ ಕೌಶಲ, ಟಿಪ್ಪಣಿ ಮಾಡಿಕೊಳ್ಳುವ ಕೌಶಲ. ಈ ಸರಿಯಾಗಿರುವಂಥ ಉತ್ತರ ಮಾತುಗಾರಿಕೆ ಕೌಶಲ ಆಗಿದೆ ಅನ್ನುವಂಥದ್ದು. ಯಾಕಂದರೆ ಚರ್ಚಾ ಸ್ಪರ್ಧೆಯಲ್ಲಿ ಪರ ವಿರೋಧಗಳ ಬಗ್ಗೆ ಮಾತನಾಡೋದ್ರಿಂದ ಮಗುವಿಗೆ ತನ್ನಿಂದ ತಾನೇ ಇಲ್ಲಿ ಮಾತುಗಾರಿಕೆ ಕೌಶಲ್ಯ ಬೆಳೆಸುತ್ತೆ ಅನ್ನುವಂಥದ್ದು. ಚರ್ಚಾ ಸ್ಪರ್ಧೆಯಲ್ಲಿ
ಮಕ್ಕಳ ಒಂದು ಮಾತುಗಾರಿಕೆಯ ಕೌಶಲ್ಯವನ್ನು ಬಳಸಲಿಕ್ಕೆ ನಾವು ಬಳಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಶಿಕ್ಷಕರು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಾನೇ ತಕ್ಷಣ ಪರಿಹಾರ ಕಂಡುಕೊಳ್ಳಲು ಸಹಾಯಕವಾಗಿರುವ ವೈಜ್ಞಾನಿಕ ಕಾರ್ಯವಿದು. ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ, ಕ್ರಿಯಾ ಯೋಜನೆ, ಪಾಠ ಯೋಜನೆ, ಪರಿಹಾರ ಬೋಧನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಕ್ರಿಯಾ ಸಂಶೋಧನೆ. ಅಂದರೆ ತಕ್ಷಣ ಪರಿಹಾರ ಕೊಂಡ್ಕೊಳ್ಳಿಕ್ಕೆ ನಾವು ಬಳಸುವಂಥ ಒಂದು ವೈಜ್ಞಾನಿಕ ಕಾರ್ಯ ಯಾವುದು ಅಂತಂದರೆ ಕ್ರಿಯಾ ಸಂಶೋಧನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಭ್ಯಾಸ ಪುಸ್ತಕದ ಮುಖ್ಯ ಸ್ವರೂಪ. ಮುಖ್ಯೋಪಾಧ್ಯಾಯರಿಗೆ ಮಾರ್ಗದರ್ಶನ ನೀಡುವುದು, ವಿದ್ಯಾರ್ಥಿಗಳಿಗೆ. ಆಪ್ಷನ್ಸ್ ಬಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, ಶಿಕ್ಷಕರ ಬೋಧನೆಯಲ್ಲಿ ಕಂಡುಬರುವ ನ್ಯೂನತೆಗಳನ್ನು ಗುರುತಿಸುವುದು, ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕವಾಗಿರುವುದು ಅನ್ನುವಂಥದ್ದು ಅಭ್ಯಾಸ ಪುಸ್ತಕ ಅಂತ ಕರಿತೀವಿ. ಈ ಅಭ್ಯಾಸ ಪುಸ್ತಕದ ಒಂದು ಮುಖ್ಯ ಸ್ವರೂಪ ಅಥವಾ ಒಂದು ಮುಖ್ಯ ಲಕ್ಷಣ ಏನು ಅಂತಂದರೆ ಇದು ವಿದ್ಯಾರ್ಥಿಗಳ ಸ್ವಯಂ ಅಧ್ಯಯನ ಮತ್ತು ಸ್ವಯಂ ಮೌಲ್ಯಮಾಪನಕ್ಕೆ ಸಹಾಯಕಾರಿ. ವರ್ಕ್ ಬುಕ್ ಅನ್ನುವಂಥದ್ದು ಅದರ ಒಂದು ಮುಖ್ಯ ಸ್ವರೂಪ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಸ್ವಯಂ ಅಧ್ಯಯನ ಮಾಡಲಿಕ್ಕೆ, ಮನೆಗಳಲ್ಲಿ ಸ್ವಯಂ ಅಧ್ಯಯನ ಮಾಡಲಿಕ್ಕೆ ಮತ್ತು ಸ್ವಯಂ ಮೌಲ್ಯಮಾಪನ ಮಾಡಲಿಕ್ಕೆ ಅಭ್ಯಾಸ ಪುಸ್ತಕ ಅನ್ನುವಂಥದ್ದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಲಿಸುವ ಕೌಶಲ್ಯಗಳಲ್ಲಿ ಇದು ಒಂದು ಅನ್ನುವಂಥದ್ದು. ಆಪ್ಷನ್ ಸಿ ನಿಲುಗಡೆ ತಾಣಗಳನ್ನು ಅನುಸರಿಸಿ ಓದುವುದು, ಕತೆ ಹೇಳುವುದು, ವಿವರಣೆ ನೀಡುವುದು, ಮೌನವಾಗಿ ಓದಿ ಅರ್ಥ ಗ್ರಹಿಸುವುದು, ಧ್ವನಿಗಳನ್ನು ಧ್ವನಿ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಧ್ವನಿಗಳನ್ನು ಧ್ವನಿ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು ಅನ್ನುವಂಥ. ಅಂದರೆ ನಾವು ಯಾವುದೇ ಒಂದು ಆಲಿಸುವಿಕೆಯನ್ನು ನಾವು ಉದ್ದೇಶಪೂರ್ವಕವಾಗಿ ಆಲಿಸಬೇಕಾಗುತ್ತೆ. ಇಲ್ಲಿ 3 ಉದ್ದೇಶಪೂರ್ವಕವಾಗಿ ಆಲಿಸುವಿಕೆಗೆ ಸಂಬಂಧಪಟ್ಟಿಲ್ಲದಿರುವುದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಧ್ವನಿಗಳನ್ನು ಧ್ವನಿ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಇದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದು. ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾಷಾ ಬೋಧನೆಯ ನಂತರ ಘಟಕದ ಕಲಿಕಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಮಾಡಿ ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು. ಪರಿಹಾರ ಬೋಧನೆ ಅನ್ನುವಂಥದ್ದು ನಾವು ಯಾವ ವಿದ್ಯಾರ್ಥಿಗಳಿಗೆ ಕೈಗೊಳ್ಳುತ್ತೀವಿ ಅನ್ನುವಂಥದ್ದು. ಆಪ್ಷನ್ ಸಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ತೋರದೇ ಇದ್ದಾಗ, ವಿದ್ಯಾರ್ಥಿಗಳ ಸಾಧನೆ ದೌರ್ಬಲ್ಯಗಳನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ, ತರಗತಿಯಲ್ಲಿನ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಂಡಾಗ, ಆಪ್ಷನ್ಸ್ ಡಿ ವಿದ್ಯಾರ್ಥಿಗಳಿಗೆ ಪಠ್ಯ ವಿಷಯ ಅರ್ಥವಾಗದಿರುವಾಗ. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಹಿಂದುಳಿದಿರುವ ಅನ್ನುವಂಥದ್ದು. ಯಾಕಂದರೆ ಕಲಿಕೆಯಲ್ಲಿ ಅಥವಾ ಸಾಧನೆಯಲ್ಲಿ ಯಾರು ಹಿಂದುಳಿದಿರ್ತಾರ ಅಂತಹ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ನಾವು ಕೈಗೊಳ್ಳುತ್ತೀವಿ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಅನ್ನುವಂಥದ್ದು. ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.